ಒಂದು ಪ್ರಶಸ್ತಿ, ಒಂದು ಕಿರೀಟ, ಬೇರೆ ಥರದ ಒಂದು ಜವಾಬ್ದಾರಿನ ನಿಮ್ಮ ಮೇಲೆ ತಂದುಕೊಟ್ಟಿದೆ. ಅದ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇದಾದ ನಂತರದಲ್ಲಿ ಬಿಗ್ ಬಾಸ್ ವಿನ್ ಆದ ನಂತರದಲ್ಲಿ ಸಾಕಷ್ಟು ಸಿನಿಮಾ ಕಥೆಗಳು ಹುಡ್ಕೊ ಬರ್ತಾ ಇದೆ ಅಂತ. ನಿಜನೇ ಎಷ್ಟು ಕಥೆಗಳು ಕೇಳಿದ್ದೀರಾ? ಕತೆಗಳು ಕೇಳೋದಕ್ಕೆ ಸಮಯ ಸಿಕ್ಕಲ್ಲ. ಯಾಕಂತಂದರೆ ಒಂದು ವಾರದಿಂದ ಕಂಟಿನ್ಯೂಸ್ಲಿ ನಾನು ಅಂದರೆ ಅಭಿಮಾನಿಗಳನ್ನ ಭೇಟಿ ಮಾಡೋದ್ರಲ್ಲಿ, ಇಂಟರ್ವ್ಯೂಸ್ಗಳನ್ನ ಕೊಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಬಟ್ ಫೋನ್ ಕಾಲ್ ಅಂತೂ ಬಂದಿದೆ. ಅದಕ್ಕೆ ನನಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಸರಿಯಾಗಿಲ್ಲ. ಬಟ್ ಐ ಹ್ಯಾವ್ ಟೋಲ್ಡ್ ದೆಮ್ 1 ವಾರ 10 ದಿನ ಕೊಡಿ ಸರ್, ನಾನು ಪ್ಲ್ಯಾನ್ ಮಾಡ್ಕೊಂಡು ಐ ವಿಲ್ ಮೀಟ್ ಅಂತಲೇ ಹೇಳಿದ್ದೀನಿ. ಯಾಕಂದರೆ ಈ ಒಂದು ಏನು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಏನಿದೆ ಇದು ಕೊಟ್ಟಿರೋದು ಜನರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆಮೇಲೆ ಮುಂದಿನ ಹೆಜ್ಜೆ ಇಟ್ಸ್ ಓಕೆ, ಒಂದು 20 ದಿನ ಬಿಡೋಣ. ಸೊ ಮುಂದಿನ ಹೆಜ್ಜೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರೋದಂತೂ ಇದೆ. ದೊಡ್ಡ ಡೈರೆಕ್ಟರ್ಗಳು ಕಾಲ್ ಮಾಡಿದ್ದಾರೆ. ಹೋಪಿಂಗ್ ಫಾರ್ ದ ಗುಡ್. ಬಿಗ್ ಬಾಸ್ ಪ್ರಶಸ್ತಿ ಸಮಾರಂಭ ಆದ ನಂತರದಲ್ಲಿ ಸುದೀಪ್ ಅವ್ರನ್ನ ಭೇಟಿಯಾಗಿದ್ದು ಮತ್ತೆ ಏನಾದರೂ? ಸೊ ಅವರು ಇಮಿಡಿಯೇಟ್ಲಿ ಅವ್ರ ವಿಲ್ಲಾ ಹತ್ರನೇ ಇದ್ರು ಬಿಫೋರ್ ಲೀವಿಂಗ್. ಸೊ ಕರೆದು ಈ ವೆಲ್ ಡಿಸರ್ವಿಂಗ್ ವಿನ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಆ್ಯಂಡ್ ನೀವು ನಿಮ್ಮ ತಾಯಿಗೆ ಮನೆ ನೋಡ್ತಿದ್ರಿ ಅಲ್ವಾ, ಐ ಗಿವ್ ಅ ಕಾಂಟ್ಯಾಕ್ಟ್, ಯು ಗೋ ಆ್ಯಂಡ್ ಸಿ ಅಂತಾನು ಹೇಳಿದರು. ಗೋ ಆ್ಯಂಡ್ ಸಿ, ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಇಟ್ಸ್ ಓಕೆ ಅನ್ನೋ ರೀತಿ ಹೇಳಿದರು. ದಟ್ಸ್ ರಿಯಲಿ ಗ್ರೇಟ್ ಮ್ಯಾನ್. ಸೂಪರ್ ಸ್ಟಾರ್ ಬಾಯಿಂದ ಹೋಗಿ ಮಾಡಿ ಒಳ್ಳೇದಾಗಲಿ, ಮುನ್ನೋಗಿ ಅನ್ನೋದೊಂದು ಬ್ಯಾಕ್ ಸಪೋರ್ಟ್ ಇದೆಯಲ್ಲ, ಅದು ಭಾಳ ಧೈರ್ಯ ಕೊಡುತ್ತೆ. ನನ್ನ ಮಗಂದು ಏನೇ ಆದರೂ ಕುಟ್ಟು ಪುಡಿ ಮಾಡ್ಬಿಡ್ತೀನಿ ಅನ್ನೋ ಧೈರ್ಯ ಕೊಡುತ್ತೆ. ದಟ್ ಈಸ್ ದ ಸ್ಟ್ರೆಂತ್ ಐ ಹ್ಯಾವ್ ನೌ. ಒಂದು ಪ್ರೀತಿ ಮತ್ತು ಗೌರವ ಅದೊಂದು ಸ್ಟೇಜ್ಗಷ್ಟೇ ಸೀಮಿತ ಅಲ್ಲದೆ ಇದೆಲ್ಲ ರೀತಿ ಒಬ್ಬ ಕಾಳಜಿ, ಒಬ್ಬ ವ್ಯಕ್ತಿ ಮೇಲೆ ಅವರು ಇಡುವಂಥ ಪ್ರೀತಿ ಸುದೀಪ್ ಅವರು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಜೂನಿಯರ್ಸ್ಗಳನ್ನು ಬರುವಂಥವ್ರನ್ನ ಈ ರೀತಿ ಒಂದು ವೆಲ್ಕಮ್ ಮಾಡೋದಾಗಲಿ, ಅವ್ರಿಗೇನೋ ಒಂದು ಕಷ್ಟ ನಷ್ಟದಲ್ಲಿ ಭಾಗಿಯಾಗೋದಾಗಲಿ? ಯು ಹ್ಯಾವ್ ಸೀನ್ ಅವ್ರು ಮುಂಚೆಯಿಂದನೂ ಹೊಸೊಬ್ಬರಿಗೆ ಹೊಸ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇಂಡಸ್ಟ್ರಿಗೆ ಬೇಕಾಗಿರೋಂಥ ಸೂಪರ್ ವಿಲನ್ನ ತಂದಿದ್ದಾರೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ತಂದಿದ್ದಾರೆ, ಡಾನ್ಸ್ ಮಾಸ್ಟರ್ಸ್ ತಂದಿದ್ದಾರೆ, ವಾಟ್ ನಾಟ್. ಸೊ ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವಾಗ್ಲಿಂದನೂ. ಸೊ he's great. He's a great response, he's a great personality, great star. ಅಂಥವ್ರ ಇಂದ ನಾನು ಅಂದರೆ ಬೆನ್ನು ತಟ್ಟಿಸ್ಕೊಳ್ಳೋದು ಒಂದು ಭಾರಿ ಖುಷಿ ವಿಷಯ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್, ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಅವರ ಒಂದು ಮಾತುಗಳಿಂದನೇ ನಾನಿವತ್ತು ಈ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ಇದರ ಮಧ್ಯದಲ್ಲಿ ತಾಯಿಗೆ ಸುದೀಪ್ ಅವ್ರ ಜೊತೆ ಒಂದು ಫೋಟೋ ಬೇಕಿತ್ತು ಅಂತ ಆಸೆ ಇತ್ತು, ಅದಿಂದ ಆಗಿಲ್ಲ. ಯಾವಾಗ ಆಗುತ್ತೆ? ಆ್ಯಕ್ಚುಲಿ ಅಲ್ಲಿಂದ ಕೆಳಗಡೆ ಇಳಿದಂಗೆ ಅಮ್ಮ ಕೇಳಿದ್ರು, ಇಲ್ಲ ಮಗನೇ ನಂಗೆ ಸ್ವಲ್ಪ ಫೋಟೋನೇ ಕೊಡಿಸ್ದಿಲ್ಲ. ಅಯ್ಯೋ ಹೌದಲ್ವಾ ಅಂತಂದ್ಬಿಟ್ಟು ನಾನು ಸರಿ ಆಯಿತು, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಸುದೀಪ್ ಸರ್ಗೆ ನಾನು ನಿನ್ನೆ ಮೆಸೇಜ್ ಮಾಡ್ಬಿಟ್ಟು ಕೇಳಿದಾಗ ಹಿ ಟೋಲ್ಡ್ ದಟ್ ಈಸ್ ಅಟ್ ಮಹಾಬಲಿಪುರಂ, ಅಲ್ಲಿ ಶೂಟಿಂಗಲ್ಲಿದ್ದೀನಿ, ವಾಪಸ್ ಬಂದಾಗ ಮಾಡ್ಕೊಡ್ತೀನಿ ಅಂತ ಅಂದರು. ಅವ್ರು ಬಂದ ತಕ್ಷಣ ಫಸ್ಟ್ ಮಾಡೋಕ್ಕೆ ಅವ್ರಿಗೆ ಹೋಗಿ ಭೇಟಿ ಮಾಡೋದು ಆ್ಯಂಡ್ ನಮ್ಮಮ್ಮನಿಗೆ ಒಂದು ಫೋಟೋ ತೊಗೊಳೋದು. ಆ್ಯಂಡ್ ಭೇಟಿ ಮಾಡಿ ಐ ಶುಡ್ ಥ್ಯಾಂಕ್ ಹಿಮ್ ಇನ್ ಪರ್ಸನ್. ಎಸ್.